KSRTC BMTC ಸೇರಿದಂತೆ 4 ನಿಗಮದ ಟಿಕೆಟ್ ದರವನ್ನು ಏರಿಕೆ ಮಾಡಲಿಕ್ಕೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಅತುಲ್ ತಿವಾರಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ಈಗಾಗಲೇ ರಚನೆಯನ್ನು ಮಾಡಿರುವಂಥದ್ದು. ಆ ಅತುಲ್ ತಿವಾರಿ ಅವರ ಕಮಿಟಿ ಈಗಾಗಲೇ BMTC KSRTC ಸೇರಿದಂತೆ 4 ನಿಗಮಗಳಿಗೆ ಈಗಾಗಲೇ ಒಂದು ಭೇಟಿಯನ್ನು ಕೂಡ ಕೊಟ್ಟು ಅಲ್ಲಿರುವಂಥ ಸಾಧಕ ಬಾಧಕಗಳನ್ನು ಈಗಾಗಲೇ ಕೂಡ ಕಲೆ ಹಾಕಿರುವಂತಂದರೆ ಯಾವ್ಯಾವ ನಿಗಮ ಎಷ್ಟೆಷ್ಟು ನಷ್ಟದಲ್ಲಿದೆ, ಯಾವ್ಯಾವ ನಿಗಮ ಪ್ರತಿ ವರ್ಷ ಎಷ್ಟು ಆದಾಯವನ್ನು ಗಳಿಸ್ತಿದೆ ಅನ್ನುವಂಥ ಎಲ್ಲ ಒಂದು ವರದಿಗಳನ್ನು ಈಗಾಗಲೇ ಕೂಡ ಸಿದ್ಧಪಡಿಸ್ಕೊಂಡಿರುವಂಥದ್ದು. ಒಂದು ಎರಡನೇದು ಪ್ರಮುಖವಾಗಿ ಈಗಾಗಲೇ KSRTC BMTC ಟಿಕೆಟ್ ದರ ಏರಿಕೆ ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂತೇಳಿದ್ರೆ, ಯುದ್ಧ ಆರಂಭವಾದ ಮೇಲೆ ಇಲ್ಲಿವರೆಗೂ 6 ಬಾರಿ ಡೀಸೆಲ್ ದರ ಏರಿಕೆ ಆಗಿದೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಕೂಡ ಸಾರಿಗೆ ಸಚಿವರು ಹೇಳ್ತಾ ಇರುವಂಥದ್ದು. ಒಂದು ಎರಡನೇದು 8 ರೂಪಾಯಿ ಅಂದರೆ ಪ್ರತಿ ಲೀಟರ್ ಡೀಸೆಲ್ನ ಮೇಲೆ 8 ರೂಪಾಯಿಯಷ್ಟು ಈಗಾಗಲೇ ಕೂಡ ದರ ಏರಿಕೆ ಆಗಿರುವಂಥದ್ದು. ಹಾಗಾಗಿ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಸಾರಿಗೆ ಸಚಿವರು ಹೇಳ್ತಾ ಇರುವಂಥದ್ದು. ಒಂದು ಪ್ರಮುಖವಾಗಿ ಈಗಾಗಲೇ ಕಳೆದ ವರ್ಷ ಜನವರಿ 4ರಂದು 15ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿತ್ತು. ಮತ್ತೆ ಈಗ ಟಿಕೆಟ್ ದರ ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದರ ವಿರುದ್ಧವಾಗಿ ಈಗಾಗಲೇ ಪ್ರಯಾಣಿಕರು ಕೂಡ ಒಂದಷ್ಟು ಆಕ್ರೋಶ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದು ಸಾರಿಗೆ ಸಚಿವರು ಹೇಳ್ತಾ ಇರುವಂಥದ್ದು, ಈಗಾಗಲೇ ಡೀಸೆಲ್ ದರ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಏರಿಕೆ ಅನಿವಾರ್ಯತೆ ಒಂದು. ಎರಡನೇದು ಪ್ರತಿ ವಾರಕ್ಕೆ 7ರಿಂದ 8 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಿದೆ. ಒಂದು ತಿಂಗಳಿಗೆ KSRTC BMTC ಸೇರಿದಂತೆ 4 ನಿಗಮಕ್ಕೆ 35ರಿಂದ 40 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಿದೆ. ಸಾರಿಗೆ ಸಚಿವರು ಈಗಾಗಲೇ TV9 ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ದು, ಈಗಾಗಲೇ ವಿರೋಧ ಪಕ್ಷದವರು ಕೂಡ ಇದನ್ನು ಒಪ್ಪಿಕೊಳ್ಳುತ್ತಾರೆ. ಕಾರಣ ಏನು ಹೇಳಿದ್ರೆ, ಆರ್ಥಿಕವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ 4 ನಿಗಮಗಳಿಗೆ ಸಂಕಷ್ಟ ಎದುರಾಗ್ತಿದೆ. ಅಂದರೆ ಡೀಸೆಲ್ ದರ ಏರಿಕೆ ಆಗ್ತಿರೋದ್ರಿಂದ ಆರ್ಥಿಕವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಟಿಕೆಟ್ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥದ್ದು ಒಂದು. ಎರಡನೇದು ಅತುಲ್ ತಿವಾರಿ ಅವರ ನೇತೃತ್ವದಲ್ಲಿ ನೇಮಕ ಮಾಡಿರುವಂತಹ ರಚನೆ ಮಾಡಿರುವಂತಹ ತಂಡ ಈಗಾಗಲೇ BMTC KSRTC ಸೇರಿದಂತೆ 4 ನಿಗಮಗಳಿಗೂ ಕೂಡ 2 ಬಾರಿ ಭೇಟಿಯನ್ನು ಕೊಟ್ಟು ಅಲ್ಲಿನ ಸಾಧಕ ಬಾಧಕಗಳು, ಅಲ್ಲಿನ ಲಾಭ ನಷ್ಟಗಳ ಬಗ್ಗೆ ಒಂದು ವರದಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಒಂದು ವರದಿಯನ್ನು ಸದ್ಯದಲ್ಲೇ ಸಾರಿಗೆ ಸಚಿವರಿಗೆ ಸಲ್ಲಿಸ್ತಾರೆ. ಸಾರಿಗೆ ಸಚಿವರು ಮುಂದಿನ ದಿನಗಳಲ್ಲಿ ಅದನ್ನು CMಗೆ ಸಲ್ಲಿಸಿ ಟಿಕೆಟ್ ದರ ಏರಿಕೆಗೆ ಒಂದು ಗ್ರೀನ್ ಸಿಗ್ನಲ್ನ ಕೂಡ ಪಡ್ಕೊಳ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ BMTC ಬರೋಬ್ಬರಿ 44%ನಷ್ಟು ಟಿಕೆಟ್ ದರ ಏರಿಕೆಗೆ ಮನವಿಯನ್ನು ಮಾಡಿದರೆ, KSRTC 33ರಷ್ಟು ಟಿಕೆಟ್ ದರಕ್ಕೆ ಈಗಾಗಲೇ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಇನ್ನು NWKKRTC ಕೂಡ 33 ಇಲ್ಲ 35ರಷ್ಟು ನಮಗೆ ಟಿಕೆಟ್ ದರ ಏರಿಕೆ ಆಗಬೇಕು ಅನ್ನೋಂಥದ್ದು. ಕಾರಣ ಏನು ಅಂತೇಳಿದ್ರೆ, ಈಗಾಗಲೇ ಶಕ್ತಿ ಯೋಜನೆ ಆರಂಭವಾದ ನಂತರದಲ್ಲಿ ಸುಮಾರು 5,431 ಕೋಟಿಯಷ್ಟು 4 ನಿಗಮಗಳಿಗೂ ಕೂಡ ರಾಜ್ಯ ಸಾರಿಗೆ ಇಲಾಖೆ ಬ್ಯಾಲೆನ್ಸನ್ನು ಕೊಡಬೇಕಾಗಿದೆ. ಇಲ್ಲೊಂದಷ್ಟು ಸಾರಿಗೆ ನೌಕರರಿಗೆ ಬಿಡುಗಡೆ ಮಾಡಬೇಕಾಗಿರುವಂತಹ ಸಾಕಷ್ಟು ಹಣಗಳು ಕೂಡ ಬಾಕಿ ಉಳಿದಿರೋದ್ರಿಂದ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಕೂಡ ಸರ್ಕಾರ ಹೇಳ್ತಿದ್ರು ಕೂಡ ಪ್ರಯಾಣಿಕರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕಳೆದ ವರ್ಷ ಜನವರಿಯಲ್ಲಷ್ಟೇ ನೀವು ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರಿ, ಈಗ ಮತ್ತೆ ಟಿಕೆಟ್ ದರ ಏರಿಕೆ ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಪ್ರತಿ ವರ್ಷವೂ ಕೂಡ ನೀವು ಟಿಕೆಟ್ ದರ ಏರಿಕೆ ಮಾಡ್ತಾ ಹೋದರೆ ಜನಸಾಮಾನ್ಯರು ಓಡಾಡೋದು ಹೇಗೆ? ಈಗಷ್ಟೇ TV9 ಜೊತೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಹೇಳಿದ್ದು, ನೀವು ಮಹಿಳೆಯರಿಗೆ ಉಚಿತವಾಗಿ ಕರ್ಕೊಂಡು ಹೋಗ್ತಾ ಇರೋದ್ರಿಂದ, ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿರೋದ್ರಿಂದ ಆ ಒಂದು ಹೊರೆಯನ್ನು ಪುರುಷ ಪ್ರಯಾಣಿಕರ ಮೇಲೆ ಮತ್ತು ಟಿಕೆಟ್ ದರ ಏರಿಕೆ ಮಾಡ್ತಿರುವಂಥದ್ದು ಸರಿಯಲ್ಲ. ಅಂದರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ, ಆ ಒಂದು ಹಣವನ್ನು ನೀವು ಪುರುಷ ಪ್ರಯಾಣಿಕರಿಂದ ತೆಗೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಪ್ರತಿ ವರ್ಷ ಟಿಕೆಟ್ ಏರಿಕೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ರೋಶ ಅಸಮಾಧಾನವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇನ್ನೇನು ಅತುಲ್ ತಿವಾರಿ ಅವರ ಕಮಿಟಿ ರಾಜ್ಯ ಸಾರಿಗೆ ಇಲಾಖೆಗೆ ಒಂದು ವರದಿಯನ್ನು ಸಲ್ಲಿಸುತ್ತೆ. ಆ ಒಂದು ವರದಿಯನ್ನು ಸಾರಿಗೆ ಸಚಿವರು CMಗೆ ಸಲ್ಲಿಸ್ತಾರೆ. CM ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದಲ್ಲಿ ಈ ಒಂದು ಟಿಕೆಟ್ ದರ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.